ನ್ಯಾಯ ವೇದಾಂತ ಎಲ್ಲ ಶಾಸ್ತ್ರಗಳು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಪ್ರವಚನ ಅಂತಂದ್ರೆ ಮೊದಲು ಬ್ರಹ್ಮಣ್ಯಾಚಾರು ಇಲ್ಲ ಹೋದರೆ ಕಲ್ಲಾಪುರ ಪ್ರಮಾಣಾಚಾರು ಇವರಿಬ್ಬರು ಇದ್ರೆ ಸಭೆಗೆ ಒಂದು ಲಕ್ಷಣ ಅಂತ ಬರೋಷ್ಟು ಇವತ್ತಿದ್ದಾರೆ. ಆದರೆ ಅವರ ಪೂರ್ವಾಶ್ರಮದ ಚರಿತ್ರೆ ಏನಂತಂದ್ರೆ ಡಿಪ್ಲೊಮಾ ಓದಿಬಿಟ್ಟು ಅವರು ತಂದೆಯವರು ಕಲ್ಲಾಪುರ ಗುರುರಾಜಾಚಾರ್ಯ ಅಂತ ಬಹಳ ದೊಡ್ಡ ವಿದ್ವಾಂಸರು, ಸತ್ಯಪ್ರಬೋಧರ ಹತ್ರ ಸುಧಾದಿ ಗ್ರಂಥ ಓದಿದವರು. ಅವರು ಇದು ಬೇಡ ಅಂತ ಹೇಳಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಅದರಲ್ಲಿ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಅದು ಸರಿ ಹೋಗಲ್ಲ ಅಂತ ಹೇಳಿ 2 ಟೆಂಪೋ ಟ್ರಾವೆಲರ್ ತಗೊಂಡು ಒಂದು ಟೆಂಪೋ ಟ್ರಾವೆಲರ್ ಅವರೇ ಓಡಿಸೋದು, ಇನ್ನೊಂದು ಟೆಂಪೋ ಟ್ರಾವೆಲರ್ ಯಾರೋ ಡ್ರೈವರ್ನ ಬಿಟ್ಟು ಓಡಿಸೋದು. ಆದರೆ ಅವರು ನಮ್ದು ಬಾಲ್ಯ ಸ್ನೇಹಿತರು. 12 ವರ್ಷ ಇರಬೇಕಾದ್ರೆ ನಾನು 25 ವರ್ಷ ನಾನು ಬಿಸಿನೆಸ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ರೆ ನಮ್ಮ ಜೊತೆಗೆ ಬರೋರು. ನಮಗೆ 2 ವರ್ಷಕ್ಕೋಸ್ಕರ ಬರ್ತಾ ಇದ್ರು. 12 ವರ್ಷದ ಹುಡುಗ ಆವಾಗಿಂದ ಪರಿಚಯ. ಆದರೆ ಅಖಂಡವಾಗಿ ಶಾಸ್ತ್ರಾಧ್ಯಯನ ಮಾತ್ರ ಮಾಡ್ತಾ ಇದ್ದು ಜೀವನಕ್ಕೆ ಏನಾದರೂ ಬೇಕಲ್ಲ ಅಂತ ಹೇಳಿ ಒಂದು ದೀಕ್ಷೆ ಏನೇ ಆದರೂ ಮದ್ವಿಯ ಪಾರಾಯಣ ಮಾಡಿದಾಗ ಊಟ ಮಾಡೋದು, 16 ಸರ್ಕ ಮದ್ವಿಯ ಪಾರಾಯಣ ಮಾಡಿದಾಗ ಊಟ ಮಾಡೋದು ಜೀವನ ಏನೇನೋ ಅಂತ ಮದ್ವಿಯ ಪಾರಾಯಣ ಮಾಡೋದು. ಒಂದು ಕಾಲಘಟ್ಟದಲ್ಲಿ ನಾನು ಅಲ್ಲಿ ಆಫೀಸ್ ಇರಬೇಕಾದ್ರೆ ನಾನು ಬೇರೆ ಏನು ಮಾಡೋದಿಲ್ಲ, ನಿಮ್ಮ ಆಫೀಸಲ್ಲಿ ಬಂದು ಸೇರ್ತೀನಿ, ನಿಮ್ಮ ಹತ್ರ ಬಿಸ್ನೆಸ್ ಪಾರ್ಟ್ನರ್ ಆಗಿತ್ತು, ಅದ್ರಲ್ಲಿ ಏನು ಬರ್ತದೋ ಜೀವನ ಮಾಡೋದು. ಅದು ಮುಗಿದು 2 ತಿಂಗಳಲ್ಲಿ ಒಂದಿನ ಮದ್ವಿಗೆ ಪಾರಾಯಣ ಮಾಡಿ ಎದ್ದಿದ್ದಾರೆ. ಅವರು ತಾತಂದ್ರ ಚಂದ್ರಹಾಸಾಚಾರ್ಯ ಹೇಳಿದ್ದಾರೆ, ನೀನು ಇದನ್ನು ನಂಬಿಕೊಂಡು ಬದುಕೋ, ಎಲ್ಲೆಲ್ಲೋ ಹೋಗಿ ಯಾಕೆ ಸೇವೆ ಮಾಡ್ತೀನಿ ಅಂತ. ಆಯ್ತು ಅಂತ ಹೇಳಿ ನನ್ನ ಹತ್ರ ಹೇಳ್ಬೇಕು, ಇನಿಮೇ ನಾನು ಯಾವ ಲೌಕಿಕರ ಸೇವೆಯನ್ನು ಯಾವ ಥರದಲ್ಲೂ ಮಾಡೋದಿಲ್ಲ, ಮದ್ವಿಗೆ ಹೇಳ್ಕೊಂಡು ಕೂತ್ಕೊಂಡಿರ್ತೀನಿ, ನನಗೆ ದೇವರು ಕೊಟ್ಟದ್ದು ಊಟ ಮಾಡ್ತೀನಿ. ಆಗ ಮದ್ವಿಗೆ ಒಂದೊಂದು ಮನೆಯಲ್ಲೂ ಪಾರಾಯಣ ಮಾಡಿ ಬೆಂಗಳೂರಲ್ಲಿ ಮದ್ವಿಗೆ ಸೌಧ ಅಂತ ಕಟ್ಟಿದ್ದಾರೆ. 16 ಸರ್ಕ ಮದ್ವಿಗೆಯ ಇಲ್ಲಿ ಒಳ್ವರ್ ಕೋಟದಲ್ಲಿ ಗ್ರಾನೈಟ್ ಅಲ್ಲಿ ಹಾಗೆ ಬರೆದಿದ್ದಾರೋ ಅಲ್ಲಿ 16 ಸರ್ಕ ಮದ್ವಿಗೆ ಬರೆದು ಹನುಮ ಭೀಮ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅದನ್ನು ಅಲ್ಲಿರೋ ಜನಗಳಿಗೆ ಕೊಟ್ಟಿದ್ದಾರೆ. ಎಲ್ಲ ಅವರು ಪಾರಾಯಣ ಮಾಡಿ ಸಂಪಾದಿಸಿದ ದುಡ್ಡು. ಅದಕ್ಕೇನಾದ್ರೂ ಒಂದು ಫಲ ಪಡಬೇಕಲ್ಲ, ಅವರು ಓದಿದ್ದನ್ನೆಲ್ಲ ಒಂದು ಸಂಪುಟೀಕರಣ ಮಾಡಿ ಇಡೀ ಸಮಾಜದಲ್ಲಿ ಆಚಾರ ಅಂತಂದ್ರೆ ಪವನಾಚಾರ ಅಂತ ಮಧ್ವಾಚಾರ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬೇಸ ಏನು ಅಂತಂದ್ರೆ ಮದ್ವಿಜೆ ಪಾರಾಯಣ, ಮದ್ವಿಜೆಯ ಹೋಮ, ಮದ್ವಿಜೆಯ ಉಪದೇಶ. ಒಂದು ಈ ಮಠ ಸ್ಥಾಪನೆ ಆಗಿದ್ದ ಹೊಸರಲ್ಲಿ ಇವರು ಬಂದು ಪಾರಾಯಣ ಮಾಡ್ತಾ ಇದ್ರು. ಇವರು ಇನ್ನ ಕೆಲವರು ನಾನು ಕರೆದು ಹೇಳಿದೆ, ನೀವು ಮಾಡ್ತೀರಿ ಅನೇಕ ಜನ ಸ್ವಲ್ಪ ಇದಾಗತ್ತ, ದೀರ್ಘ ಅಲ್ಪ ತಪ್ಪತ್ತಂತ ಹೇಳಿದ್ರು. ಆವಾಗ ಇಲ್ಲಿ ಇನ್ನೊಂದು ಆಚಾರ್ಯ ಇದ್ರು ನನ್ನ ಜೊತೆಗೆ, ಕಾಪೆ ರಾಮಾಚಾರ್ಯ ಅಂತ. ಅವ್ರದ್ದು ಏನೋ ಒಂದು ಫಂಕ್ಷನು ಮದ್ವಿಗೆ ಪಾರಾಯಣ ಇತ್ತು. ದೀರ್ಘವಾಗಿ ಸರಿಯಾಗತ್ತದ, ಅಲ್ಪವಾಗಿ ಸರಿಯಾಗತ್ತ, ಮುಂದೆ ನಿಜವಾಗ್ಲೂ ಚೆನ್ನಾಗಿ ಆಗತ್ತದಂತ ಇವ್ರಿಗೆ ಮಂತ್ರ ಕೊಟ್ಟರು. ಇವತ್ತು ನಾವು ಕೂತ್ಕೊಂಡು ಒಂದು ಸರ್ಕ ಪಾರಾಯಣ ಮಾಡಿ 2ನೇ ಸರ್ಕ ಬಂದಾಗ ಅಯ್ಯೋ ನಾವು ಬಿಟ್ಟು ಬಿಟ್ಟಿದ್ದೆವು, ಇವರು ಎಲ್ಲರೂ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಸ್ವಯವಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳುವಷ್ಟು ಎಲ್ಲರೂ ಸ್ಪಷ್ಟವಾಗಿ ಪಾರಾಯಣ ಮಾಡಿ ನೋಡಿದ್ರೆ ರವಿ ಆಚಾರ್ಯನ ಕೃಷಿ, ಇದರಲ್ಲಿ 16 ವರ್ಷ ಕೃಷಿ, ಪರಮಾತ್ಮನ ಅನುಗ್ರಹ ಯಾರಿಗೆ ತಿಳಿಯೋದು, ದೇವರು ಯಾರಿಗೆ ಏನು ಕೊಡ್ತಾರಂತ. ಇನ್ನು ಚೆನ್ನೈಯ ಪವಮಾನಾಚಾರ್ಯ ರವಿ ಆಚಾರ್ಯ ಆಗ್ಬೋದು, ಅವರಿಗೂ ಶಿಷ್ಯರಿದ್ದಾಗ ನೀವು ಎಲ್ಲರೂ ಅವರ ಶಿಷ್ಯರಾಗ್ಬೋದು. ನಾನೇ ಮೊನ್ನೆ ಹೇಳ್ತಾ ಇದ್ದೆ, ಇದರಲ್ಲೇ ನೆನೆಸ್ಬಿಡ್ಬೇಡ್ರಿಪ್ಪ, ದೇವರಿಗೆ ತುಂಬ ಪ್ರೀತಿ ಆದರೂ ಪ್ರಗತಿ ಸಹಸ್ರ ಅದನ್ನು ಎಲ್ಲರಿಗೂ ಹೇಳಿಸಿಕೊಟ್ಟು ಮುಂದೆ ನಮ್ಮ ಮಠದಲ್ಲಿ ಎಲ್ಲರೂ ಪ್ರಗತಿ ಸಹಸ್ರಾದಿ ಗ್ರಂಥಗಳು ಪಾರಾಯಣ ಮಾಡಬೇಕು. ಆಚಾರ್ಯ ಸೇವೆಯನ್ನು ನಿರಂತರವಾಗಿ ಮಾಡಬೇಕು. ಆಚಾರ್ಯ ಸೇವೆಯಿಂದ ವಿಶೇಷ ಜ್ಞಾನ ಭಕ್ತಿ ವೈರಾಗ್ಯ ಬರಬೇಕು. ಇದು ಬಂದಿರೋದು ಬಹಳ ದೊಡ್ಡ ಸೌಭಾಗ್ಯ. ಇನ್ನೇನೇನೋ ಬರ್ಬೋದು, ಏನಕ್ಕೆ ಪ್ರಕಾರ ಏನೇನೋ ಬರ್ಬೋದು, ಕಾರು ಬಂಗ್ಲಾ ಫ್ಲೈಟು ಏನೇನೋ ಬರ್ಬೋದು. ಆದರೆ ಇದು ಬರೋದು ಸಾಧ್ಯವೇ ಇಲ್ಲ. ಅದು ಸಾಧ್ಯ ಮಾಡಿದ್ದು ಒಂದೇ ಒಂದು ಕಾರಣ, ವಿಜಯದಾಸರು ಹೇಳುವಾಗ ನಿನ್ನೆಂದೇ ಸಕಲ ಸಂಪತ್ತು ಅಂತ ಹೇಳಿ ಅವರು ಕೊಟ್ಟ ಸಂಪತ್ತು ಎಲ್ಲರಿಗೂ ಹಂಚಿಕೊಟ್ಟಿದ್ದಾರೆ ರವಿಯಾಚಾರ್ಯರು. ಇನ್ನು ಮುಂದೆ ಪ್ರತಿ ತಿಂಗಳು ವ್ಯಾಸರವರು ಹೇಳಿದಾಗ ಒಂದು ಏಕಾದಶಿ ಇಲ್ಲ ದ್ವಾದಶಿ ಪಾರಾಯಣಕ್ಕೆ ಇನ್ನೊಂದು ಮಾಡಬೇಕು ಅಂತ ಮಠದ ಪರವಾಗಿ ಎಲ್ಲರೂ ಕೇಳ್ಕೊಳ್ತೀನಿ. ಇನ್ನೊಮ್ಮೆ ರವಿಯಾಚಾರ್ಯರು
ವಿಶೇಷ ಜ್ಞಾನ ಮತ್ತು ವೈರಾಗ್ಯವನ್ನು ಕೊಟ್ಟು ಅವರಿಗೆ ಇನ್ನೂ ಉದ್ಧಾರ ಮಾಡ್ತಾರೆ.